ಸರ್, ಈಗ ಹಾವೇರಿ ಡಿಸ್ಟಿಕಲ್ಲಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಗೂ ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ಕೃಷಿ ಜೇಡಿಗೂ ಸುಮಾರು ಬಿಫೋರ್ ಮುಂಚೆನೆ ಕಟಾವ್ ಆಗೋದಕ್ಕಿಂತ ಬಿಫೋರ್ ಮುಂಚೆನೆ ಏನಿಲ್ಲ 1 ತಿಂಗಳು ಮುಂದಿರ್ತಾನೆ ನಾನು ಮನವಿಯನ್ನು ಸಲ್ಲಿಸಿದ್ದೆ. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷ ಏನಾಗ್ಬಿಡ್ತು, ಇಲ್ಲ ನೀವು ಮೈಮ್ಯಾಗ ತೊಗೊಂಬಂದು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಾಕತ್ತಿದ್ರಿ, ಇದು ಸಾಧ್ಯ ಇಲ್ಲದ ಬಂತು. ನಮಗೆ ಮುಂಚೆ ಆಗಿದ್ರೆ ನಾವು ಏನಾರ ಪ್ರಯತ್ನ ಮಾಡಬಹುದಿತ್ತು ಅಂತ ನಮ್ಮ ಉಸ್ತುವಾರಿ ಮಂತ್ರಿ ಹೇಳಿ ಸಬಬ್ ಹೇಳಿ ತಪ್ಪಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ರು. ಆ ಕಾರಣಕ್ಕೆ ಏನಿಲ್ಲ, ಈ ವರ್ಷ ನಾನು ಇನ್ನೂ ಏನಿಲ್ಲ ಕಟಾವ್ ಆಗೋದಕ್ಕಿಂತ ಮುಂಚೆನೆ ಏನಿಲ್ಲ 1 ತಿಂಗಳ ಮುಂಚೆನೆ ಏನಿಲ್ಲ ಅವ್ರಿಗೇನಿಲ್ಲ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದೀವಿ ಮತ್ತು ಜೆ ಡಿ ಅವರಿಗೆ ಕೊಟ್ಟಿದ್ದೀನಿ. ಅವತ್ತಿನಿಂದ ಇವತ್ತಿನವರೆಗೂ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಆ ನಂತರ ಇದಕ್ಕೆ ಬಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವೇನಿಲ್ಲ 7ನೇ ತಾರೀಕು 11ನೇ ತಿಂಗಳಲ್ಲಿ ಏನಿಲ್ಲ ಅಲ್ಲಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಏನಿಲ್ಲ ಅವತ್ತೂ ಎಚ್ಚರಿಸಿದ್ವಿ. ಆದರೆ ಅವರು ಅವಾಗ ಹೇಳಿದರು, ಇಲ್ಲ CM ಅವರು ಈ ಸದ್ಯ ಏನಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀಲಿಕ್ಕೆ ಅವರು ಏನಿಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅವರು ಏನು ಸಿಹಿ ಸುದ್ದಿ ಬರುತ್ತೆ ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅನ್ನೋ ಮಾತನ್ನು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದಾಗ ಸರಿ ಅಂತ ನೋಡಿದ್ವಿ. ಆದರೆ ನಮ್ಮ ಸಿದ್ದರಾಮಯ್ಯನವರು ಏನಿಲ್ಲ ಮೂಗಿ ತುಪ್ಪು ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಬೆಳೆ 53 ಲಕ್ಷ ಮೆಟ್ರಿಕ್ ಟನ್, ಆದರೆ ಅವ್ರು ಖರೀದಿ ಮಾಡ್ತಕ್ಕಂಥದ್ದು 10 ಲಕ್ಷ ಮೆಟ್ರಿಕ್ ಟನ್. ಅಂದರೆ ಇನ್ನು 43 ಲಕ್ಷ ಮೆಟ್ರಿಕ್ ಟನ್ನನ್ನು ಯಾರು ಖರೀದಿ ಮಾಡಬೇಕು? ನಾವು ಹೇಳ್ತಾ ಇರೋದು ಎಲ್ಲದನ್ನು ಖರೀದಿ ತಗೋಬೇಕು. MSP ಏನಿಲ್ಲ ನಾವು ಏನೆಲ್ಲ ರೈತರು ಮಾಡಿದ್ದಲ್ಲ, ಕೇಂದ್ರದವರು MSP ಮಾಡಿದ್ದಾರೆ. ಅದಕ್ಕೆ ನೀವು ರಾಜ್ಯದವರು 600 ರೂಪಾಯಿ ಸಹಾಯಧನವನ್ನು ಕೂಡಿಸಿ 3000 ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಹೋರಾಟ ಸರ್. ಯಾಕಂದರೆ ನಾವು ಸುಮಾರು ಏನಿಲ್ಲ ಜಿಲ್ಲಾ ಅಧಿಕಾರಿ ಮುಂದೆ ಮತ್ತು ಏನಿಲ್ಲ ತಾಲೂಕಾ ಆಫೀಸಿ ಮುಂದೆ ನಾವು ಹೋರಾಟ ಮಾಡಿ ಸುಸ್ತಾಗಿದ್ದೀವಿ. ಯಾಕಂದರೆ ಇವರು ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದ್ರಿಂದ ಟೋಲ್ ಹಾಕಕ್ಕೆ ಬಂದ್ವಿ ಅಂತ ಹೇಳಿದರೆ ನಾಳೆ ಏನಿಲ್ಲ ಬೆಳಗಾವಿ ಅಧಿವೇಶನ ಐತೆ 8ನೇ ತಾರೀಕಿಗೆ. ನಾವು 7ಕ್ಕೆ ಏನಿಲ್ಲ ಬೆಳಗ್ಗೆ 7 ಗಂಟೆಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ, ಹೆಂಗೆ ಪಾಸ್ ಆಗ್ತೀರ ಆಗಲಿ. ಆ ಉದ್ದೇಶ ಇಟ್ಕೊಂಡು ಇವ್ರನ್ನ ಎಲ್ಲಿ ಹಿಡ್ಕೊಂಡ್ರೆ ನಾವು ನಮ್ಮ ರೈತರಿಗೆ ಒಂದು ನ್ಯಾಯ ಒದಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನನ್ನ ಜಿಲ್ಲೆಯ ರೈತ ಮುಖಂಡರು ಎಲ್ಲ ಮತ್ತು ನನ್ನ ತಾಲೂಕು ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ 7ನೇ ತಾರೀಕಿಗೆ ಏನಿಲ್ಲ ಬೆಳಗ್ಗೆ 7ರಿಂದ 8 ಗಂಟೆ ಒಳಗೆ ನಾವೆಲ್ಲರೂ ಬಂದು ಹಾಜರಾಗಿ ಅಲ್ಲಿ ಹೋಗ್ತಕ್ಕಂಥ ಗಾಡಿಗಳನ್ನು ತಡೆದು ಅಲ್ಲೇ ನಮ್ಮ ಮೆಕ್ಕೆಜೋಳ 3000 ರೂಪಾಯಿ ಆಗೋವರೆಗೂ ನಿರಂತರ ಹೋರಾಟವನ್ನು ಅಲ್ಲೇ ಮಾಡ್ತೀವಿ. ಯಾಕಂದರೆ ಇವಕ್ಕೇನಿಲ್ಲ ಸರ್ಕಾರಕ್ಕೆ ಏಟು ಒದರಿದ್ರು ಕಿವಿ ಇಲ್ಲ. ಅವ್ರು ಏನಿಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ಕೊಂಡು, ಆದರೆ ಗಂಡ ಹೆಂಡ್ರ ನಡುವ ಕೂಸು ಗಾಸ್ಬೇಸಿ ಆದಿತ್ತು ಅನ್ನೋ ಹಾಗೆ ನಮ್ಮ ರೈತ ಗಾಸ್ಬೇಸಿ ಆಗಕತ್ತಾನ. ಅದು ಆಗಬಾರ್ದು ಅಂದ್ರೆ ನಾವೆಲ್ಲರೂ ಹೋರಾಟಕ್ಕೆ ಬರಬೇಕು. ಇಲ್ಲಿ ಸುತ್ತಮುತ್ತಲ ಹಳ್ಳಿಯ ನನ್ನ ಏನು ಮೆಕ್ಕೆಜೋಳ ಬೆಳೆಯುವಂಥ ರೈತರು ಏನಿದ್ದಾರೆ ಎಲ್ಲರೂ ಏನಿಲ್ಲ ನಾವು ಬಂದು ನಿಲ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.